ಪರಿಹಾರ ಆಗಬೇಕು, ನಮಗೆ ಕಾಯಂಗೊಳಿಸಬೇಕು ಅನ್ನುವಂಥ ಏನು ತಮ್ಮ ಹೋರಾಟ ಐತಿ, ಇದು ಭಾಳ ಗಟ್ಟಿವಾದ ಹೋರಾಟ. ಪಾಪ ಈ ರಾಜಕಾರಣಿಗಳು ಸ್ವಲ್ಪ ಅವ್ರು ಸುಳ್ಳು ಹೇಳ್ತಿರ್ತಾರೆ. ಯಾಕಂದ್ರೆ ಇನ್ಮೇಲೆ ಸುಳ್ಳು ಹೇಳತ್ತಂದ್ರೆ ನಮಗೆ ಬೇಜಾರಾಗತ್ತೆ. ಯಾಕಂದ್ರೆ ಅಂಗವಿಕಲರ ಅವರಿಗೆ ಪಾಪ ಕೂಡ್ಲಿಕ್ಕೆ ಬರಂಗಿಲ್ಲ, ಹೇಳಲಿಕ್ಕೆ ಬರಂಗಿಲ್ಲ. ಅವ್ರು ಹೆಂಗಾರು ಮಾಡಿ ದುಡಿಯಾತಾರ ಅನ್ನೋದು ಈ ಸಮಾಜದಲ್ಲಿ ದೊಡ್ಡ ಸಾಧನೆ. ಕೂತಿಂತ ಇಲ್ಲ. ನಿಜವಾಗಿಯೂ ಅಂಗವಿಕಲದವ್ರಿಗೆ ಕೂತಿನ್ನೋರು ಕೂಡ ಮನೆಯಾಗ 10,000 ರೂಪಾಯಿ ಪಗಾರ ಕೊಡ್ಬೇಕು. ಮತ್ತು ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಿ, 20,000 ರೂಪಾಯಿ ಅತಿ ಕೇವಲ ಅಂದ್ರೂ ಕೂಡ ನಮಗೆ ಸರ್ಕಾರ ಇವತ್ತಿನ ವೇತನವನ್ನು ಮಾಡಬೇಕಾಗೈತಿ, ಕಾಯಂಗೊಳಿಸಬೇಕಾಗೈತಿ. ಇದರಲ್ಲಿ ಏನೂ ಕೂಡ ಮುಲಾಜನ್ನ ಸರ್ಕಾರ ಕೂಡ ಮಾಡಬಾರ್ದು. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಮೇಡಮ್ ಅವ್ರೇನು ದೂರ ಇಲ್ಲ. ಬೆಳಿಗ್ಗೆ ನಿಮ್ಗೆ 12 ಗಂಟೆಗೆ ಇಲ್ಲಿ ಬಂದು ಭೇಟಿಯಾಗಿ ಇದನ್ನೆಲ್ಲ ವಿಶ್ವಾಸ ತಗೊಂಡು ಒಂದು 10 ಮಂದಿ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಜೊತೆ ಸಭೆ ಮಾಡಿ ಒಂದು ಒಳ್ಳೆ ನಿರ್ಣಯ ತಗೊಳ್ಳಿಕ್ಕೆ ಸಾಧ್ಯತೆ. ಯಾಕಂದ್ರೆ ಮುಖ್ಯಮಂತ್ರಿ ಕೂಡ ಹಾಗೇನು ಭೇಟಿ ಆಗೋದಿಲ್ಲ ಅಂತ ಹೇಳಂಗಿಲ್ಲ. ಎಲ್ಲರಿಗೂ ಕೂಡ ಮುಖ್ಯಮಂತ್ರಿ ಭೇಟಿ ಆಗ್ತಾರೋ. ಆದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಅವರ ಈಗಾದರೂ ಕೂಡ ಈ ಅಂಗವಿಕಲರ ಏನು ಹೋರಾಟ ಪ್ರಾರಂಭ ಆಗೈತಿ. ಇವತ್ತು ಇವರೇ ನಿಮ್ಮ ಬಿಟ್ಟಿ ಭಾಗ್ಯವನ್ನು ಕೇಳತ್ತಿಲ್ಲ, ಒಕ್ಕಟ ಕೊಡ್ರಪ್ಪ ನಾವು ಕೂತಿತ್ತು ಅಂತೇಳಿ ಕೇಳತ್ತಿಲ್ಲ. ಅವರ ಬೆಳಿಗ್ಗೆ 9 ಗಂಟೆಗೆ ಬಂದ್ರಪ್ಪ ಅಂದರೆ ಸಾಯಂಕಾಲ 5:30, 6 ಗಂಟೆ ಮಟ್ಟ ಗ್ರಾಮ ಪಂಚಾಯತಿ ಒಳಗೆ ಕೆಲಸ ಮಾಡಿ ಸಾರ್ವಜನಿಕರು ಪ್ರತಿಯೊಬ್ಬರೂ ಸಮಸ್ಯೆಗಳನ್ನ ಆಲಿಸಿ ತಮ್ಮ ಇಡೀ ಶ್ರಮವನ್ನೆಲ್ಲ ಹಾಕ್ತಾರೋ. ಮತ್ತು ಅವರಿಗೆ ನೀವು 16 ವರ್ಷದಿಂದ ಬರೀ ಸುಳ್ಳು ಹೇಳ್ತಕ್ಕಂಥ ಪ್ರಕ್ರಿಯೆಯನ್ನು ಏನು ಪ್ರಾರಂಭ ಮಾಡಿರಿ, ಇದನ್ನು ರಾಜ್ಯದ ಮುಖ್ಯಮಂತ್ರಿ ಅವರು ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಅವರು ಇರ್ಬೋದು, ತಾವ ಬಹಳಷ್ಟು ಎಲ್ಲ ಪ್ರಬಲವಾಗಿ ಮಾತಾಡ್ತೀರಿ. ಇವತ್ತು ಮಾತಾಡೋದಂದ್ರೆ ಉಪಯೋಗಿಲ್ಲ. ಇವತ್ತು ನಮ್ಮ ಅಧಿವೇಶನ ಪ್ರಾರಂಭ ಆಗೈತಿ. ಈ ಅಧಿವೇಶನದಾಗ ಇದನ್ನ ತಕ್ಷಣ ಕಾಯಂಗೊಳಿಸುವಂಥದ್ದು ಆಗಬೇಕು. ಇವ್ರಿಗೇನು 20,000 ರೂಪಾಯಿ ಪೇಮೆಂಟನ್ನು ಮಾಡಬೇಕು ಅನ್ನುವಂಥ ಒತ್ತಾಯ ಐತಿ. ತಕ್ಷಣ ಜಾರಿಗೊಳಿಸ್ರಿ. ಇದೇನು ಭಾಳ ಅಂತಂದ್ರೆ ಒಂದು 100 ಕೋಟಿ ರೂಪಾಯಿ ವ್ಯವಹಾರ, 35 ಕೋಟಿ ರೂಪಾಯಿ ವ್ಯವಹಾರ ಭಾಳ ಅಂತಂದ್ರೆ ಸರ್ಕಾರಕ್ಕೆ ಚಿಂತನೆ ಮಾಡ್ಬೇಕು. ಯಾಕಂದ್ರೆ ನಾವೆಲ್ಲ ಸದೃಢ ಇದ್ದವ್ರದ ಚಿಂತೆ ಮಾಡಂಗಿಲ್ಲ. ಅದು ಹಂಗೆ ಕಾಡ್ತೀರಿ, ಅದು ಬರೋಬ್ಬರಿ. ಇವತ್ತು ಅಂಗವಿಕಲರ ಈ ಸಮಾಜದಾಗ ಅವ್ರು 7-8 ತಾಸು ಡ್ಯೂಟಿ ಮಾಡ್ತಾರಪ್ಪ, ಅಂಥವ್ರಿಗೊಂದು 20,000 ರೂಪಾಯಿ ಕೊಡೋ ಪಗಾರ ಯೋಗ್ಯತೆ ಇಲ್ಲ ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಇದರ ಗಂಭೀರತೆ ಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದನ್ನ ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂತಂದ್ರೆ ನೀವು ಅಷ್ಟೇ ಆರಾಮಿರೋದು ಅಲ್ಲ, ಈ ಸಮಾಜದಾಗ ಯಾರ ಭಾಳ ತೊಂದರೆಗೆ ಒಳಗಾಗಿದ್ದಾರೋ ಅಂಥವನ್ನ ತಾವು ಎತ್ತಕ್ಕಂಥದಕ್ಕಾಗಿ ಇವತ್ತು ನಿಮ್ಗೆ ಶಾಸಕಾಂಗ ವ್ಯವಸ್ಥೆಯನ್ನ ನಾವೆಲ್ಲ ಕೂಡ ಕೊಟ್ಟಿರ್ತಕ್ಕಂಥದ್ದು. ತಾವ ಇವ್ರ ಮೇಲೂ ಕೂಡ ರಾಜಕಾರಣ ಮಾಡತ್ತಿರಪ್ಪ ಅಂತಂದ್ರೆ ಅದು ನಿಮ್ಮ ಸರ್ಕಾರಕ್ಕೆ ಶೋಭೆ ಬರ್ತಕ್ಕದ್ದಲ್ಲ. ಯಾಕಂದ್ರೆ ಈಗಾಗಲೇ ಸೆಷನ್ದಾಗ ಬಹಳಷ್ಟು ಎಲ್ಲ ಶಾಸಕರು ಕೂಡ ಇದ್ರ ಬದಲು ಚರ್ಚೆ ಮಾಡ್ಯಾರ. ಬರೀ ಚರ್ಚೆ ಮಾಡೋದು ಬಿಡೋದು ಮತ್ತೆ ಇವ್ರು ಹೋರಾಟ ಮಾಡೋದು. ನೋಡ್ರಿ ಅವ್ರು ಅಂಗವಿಕಲರ ಎಷ್ಟು ದೂರಿಂದ ಬಂದಾರೋ, ಹೆಂಗೆ ಬಂದಾರೋ, ಅವ್ರು ಬರ್ಲಿಕ್ಕೆ ಎಷ್ಟು ಅಡಚಣೆ ಆಗೈತಿ, ಅವ್ರ ಕಷ್ಟ ಏನ. ಅದೇ ನಮ್ಗೆ ಕೈಕಾಲೆಲ್ಲ ಆರಾಮಿದ್ದವ್ರಿಗೆ ಬರಾಕ್ ತ್ರಾಸ ಆಗತೈತಿ. ಕಾಲಿಲ್ಲ, ಕೈ ಇಲ್ಲ, ಏನೇನೋ ಅವರೆಲ್ಲ ಕೂಡ ತೊಂದರೆ ಒಳಗದಾರ, ಅಂಗವಿಕಲದಾರ. ಇವ್ರನ್ನ ಇಲ್ಲಿ ಬರಾಕ ಹೋಗ್ಬಿಡ್ಬಾರ್ದು. ಸರ್ಕಾರ ಇಂಥವೆಲ್ಲ ಚಿಂತೆ ಮಾಡಿ ಇವ್ರ ಘೋಷಣೆ ಮಾಡಿ ಅಲ್ಲೇ ಕೆಲಸ ಮಾಡೋ ರೀತಿಯೊಳಗೆ ಇವ್ರಿಗೆಲ್ಲ ಅನುಕೂಲ ಮಾಡಬೇಕಾಗಿತ್ತು. ಇಂಥ ಬುಡಾಪೇತನವನ್ನ ಈ ರಾಜ್ಯದ ಮುಖ್ಯಮಂತ್ರಿ ಇರಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇರಲಿ, ಸಾಕಷ್ಟು ಏನ ಇವತ್ತಾವೆಲ್ಲ ಶಾಸಕರಿದ್ರಿ, ಎಲ್ಲರೂ ಒಕ್ಕಟ್ಟಾಗಿ ಈ ಅಂಗವಿಕಲರನ್ನ ರಕ್ಷಣೆ ಮಾಡ್ತಕ್ಕಂಥದ್ದ ಇದು ಸರ್ಕಾರದ ಮೇಜರ್ ಇರ್ತಕ್ಕಂಥ ಜವಾಬ್ದಾರಿ ಐತಿ. ಇವತ್ತ ಪಾಪ ಅವರ ಗಟ್ಟಿಯಾಗಿ ಬಂದಾರ. ಇಲ್ಲೇ ನಾವು ಬರೋದು ಹೋಗುದು ಬೇಡ, ಇವತ್ತು ರಾತ್ರಿ ಆಗಲಿ ನಾಳೆ ಆಗಲಿ ನಾವು ಇಲ್ಲೇ ಕೂತಾಗುವತ್ತಕ್ಕ ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ಕೊಂಡು ಕಾಯಂಗೊಳಿಸ್ತಕ್ಕಂಥದಕ್ಕಾಗಿ ಅವರೆಲ್ಲರೂ ಬಂದರು. ಈ ಏನ ತಮ್ಮ ಅಂಗವಿಕಲರ ಚಳವಳಿ ಇವತ್ತೈತಿ. ಈ ಚಳವಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ, ಯಾಕಂದ್ರೆ ನೀವೆಲ್ಲ MLA ಮಕ್ಕಳ, ಮಂತ್ರಿ ಮಕ್ಕಳ, DC ಮಕ್ಕಳದು ಅಲ್ಲ, ನೀವೆಲ್ಲ ಕೂಡ ಬಡವರ ಮತ್ತು ರೈತರ ಮಕ್ಕಳಿದ್ರಿ, ಕಷ್ಟಪಡ್ತಕ್ಕಂಥವ್ರ ಮಕ್ಕಳಿದ್ರಿ. ಅದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ ರಾಜ್ಯದಿಂದ ತಮಗೆಲ್ಲರಿಗೂ ಕೂಡ ಇವತ್ತ ವಿಕಲಚೇತನರಿಗೆ ನಮ್ಮದು ಸಂಪೂರ್ಣ ಕರ್ನಾಟಕ ರಾಜ್ಯ ರೈತ ಸಂಘ ಬೆಂಬಲ ಅಂತೇಳಿ ತಮಗ ವಿನಂತಿ ಮಾಡ್ತಾ ಇದ್ದೀವಿ. ಏನಾದರೂ ರಾತ್ರಿ ಚಳವಳಿ ಒಳಗೆ ಮುಂದುವರಿಸಿರಪ್ಪ ಅಂದ್ರೆ ರಾತ್ರಿ ಕೂಡ ನಾನು ಕೂಡ ಚಳವಳಿ ಒಳಗೆ ಬಂದು ಭಾಗವಹಿಸ್ತೀನಿ ಅಂತೇಳಿ